ಕೊನೆಯದಾಗಿ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಆಲ್ರೆಡಿ ಎಲ್ಲ ಕಡೆ ಹೇಳ್ಕೊಂಡಿದ್ದೀರಾ. ಸೊ ನಾನು ಅದನ್ನು ಕೇಳೋದಿಲ್ಲ. ನಾವು ಪ್ರಿವಿಯಸ್ ಟೈಮ್ ಕೇಳಿದಾಗ ನಾನು ಅದ್ರ ಬಗ್ಗೆ ಆನ್ಸರ್ ಮಾಡಲ್ಲ ಅಂತ ಹೇಳಿದ್ದೀರಾ, ನಿಮಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು. ಅದನ್ನು ಹೊರತುಪಡಿಸಿ ಆ್ಯಸ್ ಎ ಸಿಂಗಲ್ ಪೇರೆಂಟ್ ಆಗಿ ಮಗುನ ಆರೈಕೆ ಮಾಡೋದು ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಚಾಲೆಂಜಿಂಗ್ ಆಗಿದೆ ಸದ್ಯಕ್ಕೆ ನಿಮ್ಮ ಲೈಫ್ ಅಂತ? ವೆಲ್ ಐ ಥಿಂಕ್ ಸಮಥಿಂಗ್ ದಟ್ ಯು ಮೆನ್ಷನ್ ಸಿಂಗಲ್ ಪೇರೆಂಟ್ಸ್, ನೋವೇರ್ ನಾನು ಅದನ್ನು ಡಿಕ್ಲೇರ್ ಮಾಡಿದ್ದೀನಿ ದಟ್ ಐ ಆಮ್ ಅ ಸಿಂಗಲ್ ಪೇರೆಂಟ್ ಅಂತ. ಸೊ ಅದು ಪರ್ಸ್ನಲ್ ವಿಷಯ, ಪರ್ಸ್ನಲ್ ಆಗಿ ಬಿಡೋದೇ ಚಂದ ನನ್ನ ಪ್ರಕಾರ. ಪೇರೆಂಟಿಂಗ್ ಬಗ್ಗೆ ಕೇಳಿ ಮಾತಾಡ್ತೀನಿ. ಇಟ್ಸ್ ಎವ್ರಿ ಪೇರೆಂಟ್ಸ್ ಹ್ಯಾವ್, ಈಗ ನಮ್ಮ ತಂದೆ ತಾಯಿನೂ ಅಥವಾ ನಿಮ್ಮ ತಂದೆ ತಾಯಿನೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟೆ ಬೆಳೆಸಿರ್ತಾರೆ. ಸೊ ಎಲ್ಲೋ ಒಂದು ಕಡೆ ಅದು ಸುಲಭ ಆಗೋದು ಯಾವಾಗ ಅಂದರೆ, ನನಗನ್ಸಿರೋ ಪ್ರಕಾರ ಅವ್ರ ಜೊತೆ ಬೆಳಿಬೇಕು ನಾವು. ಅವ್ರನ್ನ ಬೆಳೆಸೋ ಒಂದು ರಶಲ್ಲಿ ಬದುಕದೇ ಮರ್ತು ಹೋಗ್ತೀವಿ. ಸೊ ಎಲ್ಲೋ ಒಂದು ಕಡೆ ನನಗನ್ಸಿದ್ದು ಆ್ಯಸ್ ಅ ಪೇರೆಂಟ್, ಲಿವ್ ವಿತ್ ದೆಮ್. ಅವ್ರಿಗೆ ಟೈಮ್ ಕೊಟ್ರ ಸುಮ್ಮನೆ ಅವ್ರ ಪಕ್ಕದಲ್ಲಿ ಕೂರೋದಲ್ಲ, ಅವ್ರ ಜೊತೆ ಇನ್ವಾಲ್ವ್ ಆಗೋದು, ಅವ್ರ ಜೊತೆ ಮಾತಾಡೋದು, ಫೋನ್ ಪಕ್ಕಕ್ಕಿಟ್ಟು ರಿಯಲಿಸ್ಟಿಕ್ಲಿ ಆಯಿತು ಸ್ಕೂಲಲ್ಲಿ ಏನು ಮಾಡಿದೆ, ಇವಾಗ ಏನು ಮಾಡ್ತೀಯಾ, ಅವ್ರಿಗೆ ಬರೋ ಯೋಚನೆಗಳು, ಅವ್ರು ಏನು ನೋಡಿ ಕಲಿತಿದ್ದಾರೆ. ಸೊ ಐ ಥಿಂಕ್ ತುಂಬ ಪ್ರೆಸೆಂಟಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ಐ ಡೋಂಟ್ ನೋ, ನೀವೇನು ಹೇಳಿದ್ರು ಐ ಡೋಂಟ್ ನೋ ಅಬೌಟ್ ಎನಿಥಿಂಗ್. ಯಾ, ಈಗ ಮಹಿಳೆಯರು ತುಂಬಾ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅಫ್ಕೋರ್ಸ್ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ. ನೀವು ಒಂದು ಕಡೆ ಬಿಸ್ನೆಸ್ ವಿಮೆನ್ ಆಗಿ, ಇನ್ನೊಂದು ಕಡೆ ಸಿನಿಮಾ ಶೂಟಿಂಗು, ಮತ್ತೊಂದು ಕಡೆ ತಾಯಿಯಾಗಿ ಎಷ್ಟು ಚಾಲೆಂಜಿಂಗ್ ಈ ಒಂದು ರೋಲ್ ನಿಮಗೆ. ಜೊತೆಗೆ ಇಂಡಿಪೆಂಡೆಂಟ್ ಆಗಿರೋ ವ್ಯಕ್ತಿತ್ವದ ಬಗ್ಗೆ ಸದ್ಯಕ್ಕೆ ಮಹಿಳೆಯರೆಲ್ಲರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರುವಂಥದ್ದು. ಅಫ್ಕೋರ್ಸ್ ನನ್ನ ಮದುವೆ ಆಗಲಿ ಮಗು ಆಗಲಿ ನಾನು ಇಂಡಿಪೆಂಡೆಂಟಾಗೇ ಇರಬೇಕು ಅಂತಲೇ ಅವರಲ್ಲಿ ಇರುತ್ತೆ ತುಂಬ ಜನ ಹೆಣ್ಮಕ್ಳಿಗೀಗ. ಸೊ ಏನು? ಹೌದು. ಐ ಥಿಂಕ್ ಯುನೋ ಬ್ಯಾಕ್ ದೆನ್, ಈಗ ನಮ್ಮ ಅಮ್ಮನ ಟೈಮಲ್ಲಿ ಅಥವಾ ನಮ್ಮ ಅಜ್ಜಿ ಟೈಮಲ್ಲಿ ಮಾತಾಡೋಣ. ನಮ್ಮ ಅಜ್ಜಿ ಟೈಮಲ್ಲೆಲ್ಲ ಮೈಂಡ್ಸೆಟ್ ಇತ್ತು ದಟ್ ಓಕೆ ನಾನು ಮದುವೆ ಆಗ್ತೀನಿ, ನನಗೆ ಎಲ್ಲೋ ಒಂದು ಕಡೆ ದೇರ್ ಆರ್ ಸ್ಟೋರೀಸ್ ವೇರ್ ಈ ಬೇಬಿ ಬೂಮರ್ಸ್ ಅನ್ನೋ ಒಂದು ಎರಾ, ಜಸ್ಟ್ ಲೈಕ್ ಜೆನ್ಝಿ ಬೇಬಿ ಬೂಮರ್ಸ್ ಅಂತ ತುಂಬ ಹಾಳೊಬ್ರು. ಸೊ ಅವರು ಎಲ್ಲ ಕಷ್ಟಪಟ್ಟು ಇಂಡಿಪೆಂಡೆಂಟಾಗಿ ವುಮೆನ್ ಇರೋರನ್ನು ನಾನು ನೋಡಿದ್ದೀನಿ. ಬಟ್ ಮೆಜಾರಿಟಿಯಲ್ಲಿ ತುಂಬ ಹೆಣ್ಮಕ್ಳು ಮನೇಲಿರೋರು ಜಾಸ್ತಿ ಇರ್ತಿದ್ರು ಆ ಟೈಮಲ್ಲಿ. ಬಟ್ ಇತ್ತೀಚೆಗೆ ಎವ್ರಿಬಡಿ, ಎಸ್ಪೆಷಲಿ ಹೆಣ್ಮಕ್ಳು ಅಂತ ಬಂದಾಗ, ಮದುವೆ ಆಗಲಿ ಅಥವಾ ಆಗದೇ ಇರಲಿ ಅಥವಾ ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದರೂ ಸಹ ನಾನು ಫ್ಯಾಮಿಲಿ ಕಡೆಯಿಂದ ಇಸ್ಕೊಬಾರ್ದು, ನಾನು ದುಡಿಬೇಕು ಅನ್ನೋ ಒಂದು ಇದು ಬಂದಿದೆ, ವಿಚ್ ಇಸ್ ಅ ಪಾಸಿಟಿವ್ ಥಿಂಗ್ ನನ್ನ ಪ್ರಕಾರ. ಬಿಕಾಸ್ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಹೌ ಇಂಡಿಪೆಂಡೆಂಟ್? ಮೆಂಟಲಿ, ಫಿನಾನ್ಷಿಯಲಿ, ಸೈಕಲಾಜಿಕಲಿ, ಇಮೋಷ್ನಲಿ ಎಲ್ಲದರಿಂದನೂ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆ್ಯಸ್ ಹ್ಯೂಮನ್, ಜೆಂಡರ್ ಬಿಟ್ಟಾಕಿ. ಆ್ಯಂಡ್ ಅಂಥದ್ರಲ್ಲಿ ಇತ್ತೀಚೆಗೆ ನೋಡ್ತಿರೋ ಹೆಣ್ಮಕ್ಳು ತುಂಬ ಜನ, ಆ್ಯಂಡ್ ಈ ಇನ್ಸ್ಟಾಗ್ರಾಮೇ ಸಾಕ್ಷಿ, ಎಲ್ಲರೂ ಪಾಪ ಎಲ್ಲೆಲ್ಲಿಂದ ಮೆಸೇಜ್ ಮಾಡ್ತಾರೆ, ಮೇಡಮ್ ನಾವು ಗದಗದವರು, ನಿಮ್ಮ ಮೇಲೊಂದು ಮೇಕಪ್ ಮಾಡಬೇಕು, ನಮ್ಮ ಬಜೆಟ್ ಇರೋದಿಷ್ಟೇ. ಎಲ್ಲೆಲ್ಲಿಂದೋ ಹೇರ್ ಸ್ಟೈಲಿಸ್ಟ್, ಫ್ಯಾಷನ್ ಡಿಸೈನರ್ಸ್, ಯುನೋ ಪ್ರೊಡ್ಯೂಸರ್ಸ್, ಡಿರೆಕ್ಟರ್ಸ್, ಎಲ್ಲ ಸ್ಟ್ರೀಮಲ್ಲೂ ನಾವಿದ್ದೀವಿ. ಸೊ ಐ ಥಿಂಕ್ ಈ ಮೂಲಕ ನಾನು ಹೇಳೋದೇ ಇಷ್ಟು. ಬಿಕಾಸ್ ಯಾವಾಗಲೂ ನಾನು ನಂಬಿರೋದು, ಒಂದು ಹೆಣ್ಣಲ್ಲಿ ಮ್ಯಾಸ್ಕ್ಯುಲೈನ್ ಆ್ಯಂಡ್ ಫೆಮಿನೈನ್, ಈಗ ಶಿವನ್ ಥರ ಅರ್ಧನಾರೀಶ್ವರ ನಾನು, ಹೆಣ್ಣು ಕೂಡ ಹಾಗೆ ನನಗೆ ಮನೆ ನಡೆಸೋ, ಮನೆಗೆ ಬಿಲ್ ಕಟ್ಟೋಕ್ಕೆ ಅಥವಾ ಮಗು ಸ್ಕೂಲ್ ಫೀಸ್ ಕಟ್ಟೋಷ್ಟು ಧೈರ್ಯನೂ ಇದೆ. ನಾನು ಐ ಕ್ಯಾನ್ ಪ್ಲೇ ಅ ಮೇಲ್ ರೋಲ್ ಆಲ್ಸೋ ಅನ್ನೋದು ಎಲ್ಲರೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಪಾಸಿಟಿವ್ ಆಗಿ ಎಲ್ಲರೂ ಎಕ್ಸೆಪ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಮೂವ್. ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಂಡು ಅದನ್ನು ರೆಸ್ಪೆಕ್ಟ್ ಮಾಡಿ, ಎಕ್ಸೆಪ್ಟ್ ಮಾಡಿ, ಅದನ್ನು ಇನ್ನೂ ಎವಾಲ್ವ್ ಆಗೋ ಹಾಗೆ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬಾ ಇಷ್ಟ ಆಗಿದ್ದು ನೀವು ನಿಮ್ಮ ಪರ್ಸ್ನಲ್ ಲೈಫ್ನ ತುಂಬಾ ಡಿಗ್ನಿಫೈಡಾಗಿ ಕ್ಯಾರಿ ಮಾಡಿದ್ರಿ, ಫೇಸ್ ಮಾಡಿದ್ರಿ. ಅದು ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಅದಕ್ಕೆ ಯಾವತ್ತೂ ಹೆದರ್ಕೊಳ್ಬಾರ್ದು, ಅದನ್ನು ಫೇಸ್ ಮಾಡೋದು ಕಲ್ತ್ಕೊಳ್ಬೇಕು. ಅದನ್ನು ನೀವು ತುಂಬ ಡಿಗ್ನಿಫೈಡಾಗಿ ಮಾಡಿದ್ರಿ, ಸಖತ್ತಾಗಿ ಮಾಡಿದ್ರಿ. ನಾನು ಯಾರನ್ನೂ ನೋಡಿಲ್ಲ ಈ ಥರ ಮಾಡಿದ್ದವ್ರು. ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ಅದೇ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಐ ಥಿಂಕ್ ಒಂದು ಕ್ಲಾರಿಟಿ ಎಲ್ರಿಗೂ ಇರಬೇಕು, ಗೊತ್ತಾ. ಅಂದರೆ ಈಗ ತುಂಬ ಫೇಸ್ ಮಾಡ್ತಾರೆ, ಕಲಾವಿದರಂತೆ ಅಲ್ಲ. ಈಗ ಎಲ್ಲೊಂದು ಕಡೆ ನೀವು ಜರ್ನಲಿಸ್ಟ್ ಆಗಿ, ವುಮೆನ್ ಆಗಿ, ಈಗ ನೋಡಿ ಕತ್ಲಾಗಿದೆ ಎಂಥದ್ರಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ, ಮತ್ತೆ ಮನೆಗೆ ಹೋಗಬೇಕು. ಸೊ ಸಮ್ವೇರ್ ಐ ಫೀಲ್ ಲೈಫಲ್ಲಿ ಎರಡು ಕ್ಲಾರಿಟಿ ಇರಬೇಕು. ಒಂದು ಪ್ರೊಫೆಷ್ನಲ್ ಲೈಫ್, ಒಂದು ಪರ್ಸ್ನಲ್ ಲೈಫ್ ಅಂತ ನಮಗಿದೆ, ಪ್ಯಾರಲಲ್ಲಾಗಿ ಓಡ್ತಾ ಇರುತ್ತೆ. ನೀವು ಯಾವುದನ್ನು ಮಾತಾಡಬೇಕು, ಯಾವುದನ್ನು ಬಿಡಬೇಕು. ಆ್ಯಂಡ್ ಎಸ್ಪೆಷಲಿ ಕಲಾವಿದರಾದಾಗ ಒಂದು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ ನಮಗೆ. ನಾನು ಆಯಿತು ಹಿಂಗಾಯಿತು ನಾನು ಹಾಗಂತ ಹೇಳ್ಕೊಳ್ತಿರೋರು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಯಾವುದನ್ನು ಹೇಳಬೇಕು, ಯಾವುದನ್ನು ಗುಪ್ತವಾಗಿ ಇಟ್ಕೋಬೇಕು, ಅಥವಾ ಯಾವುದನ್ನು ಪರ್ಸ್ನಲ್ ಶುಡ್ ಬಿ ಪರ್ಸ್ನಲ್ ನನ್ನ ಪ್ರಕಾರ.
ಯುನೋ. ಅಂದ್ರೆ ಅದನ್ನ ಮೀಡಿಯಾಗಳಲ್ಲಿ ಕ್ಯಾರಿ ಮಾಡೋದಕ್ಕೂ ಬರಲ್ಲ ಕೆಲವ್ರಿಗೆ, ಕೇಳಿದಾಗ ತುಂಬಾ ಅಫೆಂಡ್ ಆಗೋದು. ಯಾ ಬಿಕಾಸ್ ಪಾಪ ಎಲ್ಲರೂ ಏನೇನು ಅಲ್ಲ, ಎಲ್ಲರೂ ಪಾಪ ಟೆನ್ಷನ್ ಆಗ್ಬಿಡ್ತಾರೆ. ಎಕ್ಸಾಕ್ಟ್ಲಿ. ನೀವೇ ಉತ್ತರ ಕೊಟ್ರಿ ಆ್ಯಸ್ ಅ ಜರ್ನಲಿಸ್ಟ್, ನೀವೇ ಹೇಳಿದ್ರಿ ದಟ್ ಅವ್ರವ್ರು ಏನು ಅನುಭವಿಸ್ತಿರ್ತಾರೆ ಅವ್ರ ಲೈಫಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೆ ಬಿ ಕೈಂಡ್ ಟು ಎವ್ರಿ ಒನ್. ಕೈಂಡ್ನೆಸ್ಸನ್ನು ತುಂಬ ಫ್ರೀಯಾಗಿ ಬರುತ್ತೆ ಮ್ಯಾಮ್. ಐ ಬಿಲೀವ್ ದಟ್ ಎಷ್ಟು ಈಸಿಲಿ ನೀವು ಏನೋ ಒಂದು ಪ್ರಶ್ನೆ ಕೇಳಿಬಿಡ್ತೀರ, ಸರಿ ನಾನು ಅದನ್ನು ತೊಗೊಂಡೆ, ಉತ್ತರನೂ ಕೊಟ್ಟೆ. ಎಷ್ಟೋ ಹೆಣ್ಮಕ್ಳು, ಎಷ್ಟೋ ಗಂಡ್ಮಕ್ಳು, ಎಷ್ಟೋ ವಯಸ್ಸಾದವರು ಈ ಥರ ಮಾತುಗಳು ಯಾರಾದರೂ ಡೈರೆಕ್ಟಾಗಿ ಕೇಳಿದ್ರೆ ಒಫೆಂಡ್ ಆಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ, ಪ್ರಾಣ ಕಳ್ಕೊತಾರೆ. ಸೊ ಐ ಥಿಂಕ್ ನಾವು ಹೇಗೆ ಅದನ್ನು ಕ್ಯಾರಿ ಮಾಡಬೇಕಂತ ಆಸೆ ಪಡ್ತೀವೋ ಹಾಗೆ ಮಾಧ್ಯಮದ ಮಿತ್ರರು ಥ್ಯಾಂಕ್ಫುಲಿ ಎವ್ರಿ ಒನ್ ಇಸ್ ಸೋ ಕೈಂಡ್. ಬಟ್ ತುಂಬ ಪರ್ಸ್ನಲಿ ಮಾಡೋದು ಬೇಡ ಅಂತ ಐ ಫೀಲ್. ಬಿಕಾಸ್ ಏನೋ ಎಲ್ಲೋ ಒಂದು ಕಡೆ ಮಂಕ ಬುದ್ಧಿಯಲ್ಲಿ, ಬಿಸಿ ರಕ್ತದಲ್ಲಿ ಕೆಲವೊಬ್ಬರು ಹೇಳ್ಕೊಂಬಿಡ್ತಾರೆ, ಆಮೇಲೆ ಅದನ್ನು ಪಶ್ಚಾತ್ತಾಪನೂ ಪಡ್ತಾರೆ. ಸೊ ಅವೆಲ್ಲ ಬೇಡ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ಮಯೂರಿ ಕ್ಯಾತರಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳಾ ರಾಜಗೋಪಾಲ್, ಟಿವಿ9 ಬೆಂಗಳೂರು.